ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸೋಮವಾರ. ಇವತ್ತಿಂದ ನನಗೆ ಜಾಬ್ ಆಗಿತ್ತಲ್ವ, ಅದರದ್ದು ಟ್ರೈನಿಂಗ್ ಸ್ಟಾರ್ಟು. ಸೊ ನನಗೆ ಜಾಬ್ ಆಗಿರೋದು ಬಂದ್ಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು. ಸೊ ಆರಾಮಾಗಿ ಮನೆಯಲ್ಲೇ ಕೂತ್ ಮಾಡ್ಬೋದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ಮಾಲ್ಟ್ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ತುಂಬ ದಿನ ಆಗಿತ್ತು ರಾಗಿ ಮಾಲ್ಟ್ ಕುಡಿದು, ಮತ್ತು ಬೇಗ ಕೂಡ ಆಗುತ್ತೆ ಅಂತ ಇವತ್ತು ಸೋಮವಾರ ಮನೆ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ಅಂತ ರಾಗಿ ಮಾಲ್ಟ್ ಮಾಡಿಕೊಂಡೆ. ರಾಗಿ ಮಾಲ್ಟ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋರ್ಗಾಗಲಿ ಮತ್ತು ಲೈಟ್ ಫುಡ್ ತೊಗೊಳ್ಳೋರ್ಗೆ ಇಷ್ಟ ಇರೋರಿಗೆಲ್ಲ ಒಳ್ಳೆಯದು, ಮತ್ತು ಈಸಿ ಕೂಡ ಮಾಡೋಕ್ಕೆ. ಕ್ವಿಕ್ಕಾಗಿ ರೆಡಿ ಮಾಡಿಕೊಂಡೆ. ರಾಗಿ ಮಾಲ್ಟಿಗೆ ಮೊಸರು ಹಾಕ್ಕೊಂಡು ಕುಡಿಯೋರು ಕುಡಿಬೋದು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಕುಡಿತಾರೆ, ಅದು ಅವ್ರವ್ರ ಇಷ್ಟ. ಆಮೇಲೆ ಕ್ವಿಕ್ಕಾಗಿ ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿದ್ಮೇಲೆ 10:05 ಆಗೋಯ್ತು. ಅಷ್ಟೊತ್ತಿಗೆ 10:15 ನಂಗೆ ಲಾಗಿನ್ ಇದ್ದಿತ್ತು ಇವತ್ತು. ಸೊ ಸ್ವಲ್ಪ ನಾನು ವರ್ಕ್ ಫ್ರಮ್ ಹೋಮ್ದೆಲ್ಲ ಸೆಟಪ್ ಮಾಡಿಕೊಂಡು ಲಾಗಿನ್ ಅದೇ. ಲೈಫ್ ಒಂಥರ ಅನ್ಪ್ರಿಡಿಕ್ಟಬಲ್ ಅಂತ ಫೀಲ್ ಆಗುತ್ತೆ ನನಗೆ. ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಬೇಗ ಸಿಗಲ್ಲ, ಬಟ್ ಏನು ಅನ್ಎಕ್ಸ್ಪೆಕ್ಟೆಡ್ ಅದೇ ಬೇಗ ಸಿಗುತ್ತೆ. ಸೊ ಲಾಗಿನ್ ಆಗಿ ಲಾಗೌಟ್ ಆಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯ್ತು. ಇವತ್ತು 10 ತನಕನೂ ಆಗೋಯ್ತು, ಯಾಕೆಂದರೆ ಮಿಡಲ್ ತುಂಬ ಬ್ರೇಕ್ಸ್ ತೊಗೊಂಡಿದ್ವಿ. ಇವತ್ತು ಬ್ಯಾಂಗ್ಳೂರಲ್ಲಿ ಮಧ್ಯಾಹ್ನ 12 ಗಂಟೆಯಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಮಳೆ ನೋಡ್ತಾ ಹಂಗೆ ವರ್ಕ್ ಮಾಡ್ತಾ ಕೂತಿದ್ದೆ. ಹಂಗೆ ಬ್ರೇಕ್ ಇತ್ತು. ಬ್ರೇಕ್ ತೊಗೊಂಡಾಗ ಕ್ವಿಕ್ಕಾಗಿ ಒಂದು ಕಾಫಿ ಮಾಡ್ಕೊಂಡು ಬಿಸಿ ಬಿಸಿ ಮಳೆ ಬರ್ತಿದ್ಕು ಅದಕ್ಕೂ ನಮ್ಮ ಪೆಟ್ ಜೊತೆ ಹಂಗೆ ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿದೆ. ಯಾಕೆಂದರೆ ಬ್ರೇಕ್ ಸಿಗೋದೆ ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ಅಷ್ಟೇ. ಸೊ ಹಂಗೆ ಆಟಾಡ್ಕೊಂಡು ಈವ್ನಿಂಗ್ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊರಗೆ ಹೋಗೋಕ್ಕಿತ್ತು. ಇಲ್ಲೇ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಕ್ವಿಕ್ಕಾಗಿ ಹೋಗಿ ಬಂದು ನೈಟ್ ಸ್ವಲ್ಪ ರೈಸು ಪಲ್ಯ ಮಾಡ್ಕೊಂಡು ತಿಂದು ಡೇ ಎಂಡ್ ಮಾಡಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಗುಡ್ ನೈಟ್.